ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮುಂದೆ ನಡೆಯೇ ನನಸಾಗುವ ದಾರಿಯಲ್ಲಿ ಮನಸ್ಸಿದ್ರೆ ಮಾರ್ಗ ಧೈರ್ಯವಾಗಿರು. ಬೆಟ್ಟದಷ್ಟು ಆಸೆ ಹೊತ್ತಿರೋ ಮನವೇ ಹಳ್ಳಿಗಾಡಿನಲ್ಲಿ ನೀನಿದ್ದರು. ಬೆಳ್ಳಿ ಪರದೆ ನಿನ್ನ ವಿಳಾಸವೇ, ನೀ ಕಮ್ಮಿ ಇಲ್ಲವೇ. ಆದರ್ಶ ಆಗುವೆ, ಮಾದರಿಯಾಗುವೆ. ಬಾ ಬೇಲಿ ದಾಟಿ ಥ್ಯಾಂಕ್ ಯು. ಒಳ್ಳೇದು. ಈ ಪ್ರೀತಿ, ಚಪ್ಪಾಳೆ, ವಿಸಿಲ್ಸು ಇವೆಲ್ಲ ಸಿಗ್ತಾ ಇರೋದು ಈ ವೇದಿಕೆಯಲ್ಲಿ ನಿಂತಿರುವಂತ ಲೆಜೆಂಡ್ ಉಮಾಶ್ರೀ ಅಮ್ಮನವರಿಗೆ. ಇದು ಯಾವತ್ತೂ ಕಮ್ಮಿ ಆಗಲ್ಲ ಅಮ್ಮ. ಅವರೆಲ್ಲರೂ ಇವತ್ತು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನಿಮ್ಮನ್ನ ಮಾತಾಡ್ಸಕ್ಕಿಂತ ಮುಂಚೆ ಆ ನಟಿಯರಿಗೆ ಒಂದು ಆಶೀರ್ವಾದ ಮಾಡ್ಬಿಡ್ಬೇಕು. ಅವರೆಲ್ಲರೂ ಕಾಯ್ತಾ ಇದಾರೆ. ಪ್ಲೀಸ್ ಬನ್ನಿ. ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ. ಇದೆಲ್ಲ ಬೇಡ, ಕಾಲಿಗೆಲ್ಲ ಯಾಕೆ. ಒಳ್ಳೇದಾಗ್ಲಿ. ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಭಗವತಿ ಒಳ್ಳೇದು ಮಾಡಲಿ, ಎಲ್ಲರಿಗೂ ಭಗವತಿ ಒಳ್ಳೇದು ಮಾಡಲಿ. ನಿಮ್ಮ ಬಗ್ಗೆ ಇಲ್ಲಿರೋಂತಹ ನಟಿಯರಿಗೆ ಎಷ್ಟು ಪ್ರೀತಿ ಅಭಿಮಾನ ಇದೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಆಕೆ ಕಣ್ಣಲ್ಲಿ ಬರ್ತಿರೋಂತ ಕಣ್ಣೀರು. ಅಯ್ಯೋ ದೇವ, ಯಾಕಮ್ಮ ಯಾಕೆ ಅಂತಿದ್ದೀ? ಮ್ಯಾಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಲ್ಲ ಅದಕ್ಕೆ. ಇವತ್ತು ಮಹಾನಟಿ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿ ನಟನೆ ಮಾಡ್ತಿದ್ದಾಳೆ. ಅವಳು ಇಲ್ಲಿ ಆಯ್ಕೆ ಆಗಿರೋದೆ ನೀವು ಮಾಡದಂತಹ ನಟನೆಯನ್ನ ಆಕೆ ಮಾಡಿ. ಹೌದಾ? ದೇವ್ರು ಚೆನ್ನಾಗಿರ್ತಿರ್ಲಿ. ಆಕೆಗೆ ಆಕೆ ನಟನೆಯಲ್ಲಿ ದೊಡ್ಡ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂದ್ರೆ ಉಮಾಶ್ರೀ ಅಮ್ಮ ಅವರು. ಇವತ್ತು ಆಕ್ಚುಲಿ ನಿಮ್ಮ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಅಭಿಮಾನಿ ಹತ್ರ ನಾನು ಮಾತಾಡಿಸ್ತೀನಿ. ಕಂಟ್ರೋಲ್ ಮಾಡ್ಕೋಬೇಕು, ಹಾಗೆಲ್ಲ ಅಳಬಾರ್ದು ಆಯ್ತಾ? ಯಾಕೆ ನಾವ್ಯಾರು ದೇವರುಗಳಲ್ಲ, ನಾವು ಮನುಷ್ಯ ಮಾತ್ರದವರು, ಗೊತ್ತಾಯ್ತಾ? ಎಷ್ಟು ಆನಂದ. ದೇವ್ರೇ ನಾವೇನು ಪುಣ್ಯ ಮಾಡಿದ್ವಿ ರಮೇಶ್ ಅಲ್ವಾ? ಕಲಾವಿದ್ರು ಎಷ್ಟು ಪುಣ್ಯ ಮಾಡಿದ್ವಿ ಇಂಥ ಅಭಿಮಾನಿಗಳನ್ನ ಪಡ್ಕೊಳ್ಳೋಕೆ. ದೇವ್ರೇ. ನಿನ್ನ ರೋಲ್ ಮಾಡೆಲ್ ನಿನ್ನ ಎದುರು ನಿಂತಿದ್ದಾರೆ, ಅಪ್ಕೊಂಡ್ರು ನಿನ್ನ. ಹೇಗನ್ಸ್ತಿದೆ ಮ್ಯಾಮ್? ಆಕ್ಚುಲಿ ನನಗೆ ಫಸ್ಟ್ ಉಮಾಶ್ರೀ ಮ್ಯಾಮ್ ಬರ್ತಿದ್ದಾರೆ ಅಂತ ತಕ್ಷಣ ಫುಲ್ ಎಕ್ಸೈಟೆಡ್ ಮ್ಯಾಮ್. 4 ದಿನದಿಂದ ಕಾಯ್ತಿದ್ದೆ. ಲಿಟ್ರಲಿ ನನ್ನ ಕೈಯೆಲ್ಲ ನೋಡಿ ಮ್ಯಾಮ್ ಎಷ್ಟು ಶಿವರ್ ಆಗ್ತಿದೆ. ನಾನು ತುಂಬಾ ಕಾಯ್ತಿದ್ದೆ ಮ್ಯಾಮ್ ಅವ್ರನ್ನ ಮೀಟ್ ಮಾಡಿ. ಇಲ್ಲ ನೀನ್ ಶಿವರಿಂಗ್ ಆಗ್ಲೇಬಾರ್ದು, ಯಾಕಂದ್ರೆ ನೀನೀಗ ಉಮಾಶ್ರೀ ಅಲ್ವಾ?